ಪಾಕಿಸ್ತಾನದ ಸೇನಾಧಿಕಾರಿಗಳು ಹಾಗೆ ಅಲ್ಲಿನ ರಾಜಕೀಯ ನಾಯಕರ ಮನಸ್ಥಿತಿ ಹೆಂಗಿದೆ ಅನ್ನೋದಕ್ಕೆ ಮತ್ತೊಂದಷ್ಟು ಉದಾಹರಣೆಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಸಾಮಾನ್ಯವಾಗಿ ಯಾವುದೇ ದೇಶದಲ್ಲಿ ಯುದ್ಧ ಪರಿಸ್ಥಿತಿ ಇದ್ರೆ ಅಲ್ಲಿನ ಸೇನಾಧಿಕಾರಿಗಳು ರಜಾ ಶಿಫ್ಟು ಎಲ್ಲ ಲೆಕ್ಕಾಚಾರ ಬಿಟ್ಟು ಆನ್ ಗ್ರೌಂಡ್ ನಿಂತು ಮೊಟ್ಟ ಮೊದಲಿಗರಾಗಿ ಯುದ್ಧವನ್ನ ಫೇಸ್ ಮಾಡುವ ನಿರ್ಧಾರಕ್ಕೆ ಬರ್ತಾರೆ, ಭಾರತವನ್ನು ಒಳಗೊಂಡಂತೆ. ಹಾಗೆ ಇಲ್ಲಿನ ರಾಜಕೀಯ ನಾಯಕರು ನಾನ್ ಸ್ಟಾಪ್. ಈಗ ನಾವು ಗಮನಿಸ್ತಾ ಇದ್ದೀವಿ, ನವದೆಹಲಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು, ಯುದ್ಧವನ್ನ ಎದುರಿಸಲಿಕ್ಕೆ ಬೇಕಾದ ರಣತಂತ್ರವನ್ನ ರಚಿಸುವ ಕಾರ್ಯದಲ್ಲಿ ಬ್ಯುಸಿ ಆಗ್ತಾರೆ. ಆದ್ರೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರು ಹಾಗೆ ಅಲ್ಲಿನ ರಾಜಕೀಯ ಮುಖಂಡರ ಒಂದು ವ್ಯವಸ್ಥೆ ಹೆಂಗಿದೆ ಗೊತ್ತಾ? ಕನ್ನಡದ ಒಂದು ಬಹಳ ಪಾಪ್ಯುಲರ್ ಸಾಂಗ್ ಇದೆಯಲ್ಲ, ಓಡೋ 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 ಓಡ್ರೆ, ಅದೊಂಥರ ಪಾಕಿಸ್ತಾನದ ಆರ್ಮಿ ಚೀಫ್ಗಳಿಗೆ ಹಾಗೆ ಅಲ್ಲಿನ ರಾಜಕಾರಣಿಗಳಿಗೆ ನ್ಯಾಷನಲ್ ಆಂಥಮ್ ಇದ್ದಂಗೆ. ಯಾಕೆ ಹೀಗೆ ಹೇಳ್ತಿದ್ದೀನಿ? ಪಾಕಿಸ್ತಾನದಲ್ಲಿ ಪರಿಸ್ಥಿತಿ ಒಂಚೂರು ಕೈ ಮೀರ್ತಾ ಇದೆ ಅಂತ ಅನಿಸಿದ್ರು ಕೂಡ, ಎಂಥದ್ದೇ ದೊಡ್ಡ ಜವಾಬ್ದಾರಿ ಇದ್ರೂ ಕೂಡ ತಕ್ಷಣಕ್ಕೆ ಜಾಗ ಖಾಲಿ ಮಾಡ್ತಾರೆ ಅಲ್ಲಿನ ರಾಜಕೀಯ ಮುಖಂಡರು ಹಾಗೆ ಸೇನಾಧಿಕಾರಿಗಳು. ಶೆಹಬಾಜ್ ಶರೀಫ್ ಹಾಲಿ ಪ್ರಧಾನಿ, ಯುದ್ಧ ನಡೆದ್ರೆ ದೇಶ ಬಿಟ್ಟು ಓಡ್ ಹೋಗೋರ ಪೈಕಿ ಇವರು ನಿಂತರೂ ಅಚ್ಚರಿ ಇಲ್ಲ. ನಿನ್ನೆ ಫಾರ್ ಎಕ್ಸಾಂಪಲ್ ಪಾಕಿಸ್ತಾನದ ಓರ್ವ ಸಂಸದ ಹೇಳಿಕೆಯನ್ನು ಇಡ್ತಾರೆ. ಮಾಧ್ಯಮ ಮಿತ್ರರೊಬ್ರು ಪ್ರಶ್ನೆ ಕೇಳ್ತಾರೆ, ಯುದ್ಧ ನಡೆದ್ರೆ ಏನ್ ಮಾಡ್ತೀರಿ ಅಂತ ಹೇಳಿ. ಬಹಳ ಸಿಂಪಲ್ ಆಗಿ, ಯುದ್ಧ ಅನ್ನೋದಾದ್ರೆ ನಾನು ಬ್ರಿಟನ್ಗೆ ಓಡ್ ಹೋಗ್ತೀನಿ ಅಂತಾರೆ ಹಾಲಿ ಸಂಸದ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಭಾರತದಲ್ಲಿ ಏನಾದ್ರೂ ಇಂಥ ಪರಿಸ್ಥಿತಿಯಲ್ಲಿ ಯಾರಾದ್ರೂ ಒಬ್ಬ ಚುನಾಯಿತ ಜನಪ್ರತಿನಿಧಿ ಹಿಂಗ್ ಹೇಳಿಕೆ ಕೊಟ್ಟಿದ್ರೆ ಜನ ಸುಮ್ಮನೆ ಬಿಟ್ಟಿರ್ತಿದ್ರ? ಓಪನ್ ಆಗಿ ಪಾಕಿಸ್ತಾನದ ಸಂಸದ ಯುದ್ಧ ನಡೆದ್ರೆ ನಾನು ಬ್ರಿಟನ್ಗೆ ಓಡ್ ಹೋಗ್ತೀನಿ ಅಂತ ಹೇಳ್ತಾನೆ. ಪಾಕಿಸ್ತಾನಿಗಳನ್ನ ಬಕ್ರಾ ಮಾಡೋದು ಅಲ್ಲಿನ ಜನನಾಯಕರಿಗೆ ಒಂದು ರೀತಿ ಸಿದ್ಧಹಸ್ತರು. ಅವರು ಪ್ರಧಾನಿ ಶೆಹಬಾಜ್ ಶರೀಫ್ ಬರೀ ಪಾಕಿಸ್ತಾನದಲ್ಲಿ ಮಾತ್ರ ಅಲ್ಲ, ವಿದೇಶಗಳಲ್ಲೂ ಕೂಡ ಕೋಟಿ ಕೋಟಿ ಆಸ್ತಿ ಮಾಡಿಟ್ಟಿದ್ದಾರೆ. ಬ್ರಿಟನ್ನಲ್ಲಿ ದುಬಾರಿ ಅರಮನೆಯನ್ನೇ ಕಟ್ಟಿಸಿಕೊಂಡಿದ್ದಾರೆ ಶೆಹಬಾಜ್. 1990ರಲ್ಲಿ ಪಾಕಿಸ್ತಾನದ ಹಾಲಿ ಪ್ರಧಾನಿಯ ಅಂದಿನ ಆಸ್ತಿ ಎಷ್ಟಿತ್ತು ಗೊತ್ತಾ? 20 ಕೋಟಿ ರೂಪಾಯಿ. 1990ರಲ್ಲಿ ಕೇವಲ 35 ವರ್ಷಗಳಲ್ಲಿ ಆತನ ಆಸ್ತಿ 700 ಕೋಟಿಗೂ ಅಧಿಕ. ಹೆಂಗ್ ಮಾಡಿದ್ರು ದುಡ್ಡು? ಮೊದಲೇ ಪಾಕಿಸ್ತಾನದಲ್ಲಿ ಕಿತ್ತು ತಿನ್ನೋ ಬಡತನ, ಹಣದುಬ್ಬರ, ಇಷ್ಟೆಲ್ಲ ಸಮಸ್ಯೆಗಳ ನಡುವೆ 35 ವರ್ಷದಲ್ಲಿ 700 ಕೋಟಿಯಷ್ಟು ಆಸ್ತಿ ಸಂಪಾದನೆ ನ್ಯಾಯವಾಗಿ ಮಾಡ್ಲಿಕ್ಕೆ ಸಾಧ್ಯನಾ? ವಿದೇಶದಲ್ಲಿ ಪಾಕಿಸ್ತಾನದ ಹಾಲಿ ಪ್ರಧಾನಿಯ ದೊಡ್ಡ ದೊಡ್ಡ ಪ್ರಾಪರ್ಟಿಗಳಿದೆ. ಯುದ್ಧ ನಡೆದ್ರೆ ಮೊದಲು ಓಡ್ ಹೋಗೋದೇ ಪಾಕಿಸ್ತಾನದ ಪ್ರಧಾನಿ. ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ಅವರ ಟ್ರ್ಯಾಕ್ ರೆಕಾರ್ಡ್ ಹಾಗೆ ಇದೆ. ಮಾಜಿ ಪ್ರಧಾನಿ, ಈಗಿರೋರ್ ಕತೆ ಇದಾಯ್ತು, ಮಾಜಿ ಪ್ರಧಾನಿಯ ಕಥೆಯನ್ನ ನೋಡೋಣ. ನವಾಜ್ ಶರೀಫ್, ಮೂರು ಬಾರಿ ಪಾಕಿಸ್ತಾನದ ಪ್ರಧಾನಿಯಾಗಿದ್ದ ನವಾಜ್ ಶರೀಫ್. ಪಾಕಿಸ್ತಾನದ ಟಾಪ್ 10 ಸಿರಿವಂತರ ಪೈಕಿ ನವಾಜ್ ಶರೀಫ್ ಕೂಡ ಒಬ್ಬ. ಪಾಕಿಸ್ತಾನದ ಮಾಜಿ ಪ್ರಧಾನಿ ಆಸ್ತಿ ಎಷ್ಟು ಗೊತ್ತಾ? 15,000 ಕೋಟಿಗೂ ಹೆಚ್ಚು. ದೇಶಕ್ಕೆ ಸಮಸ್ಯೆ ಬಂದ್ರೆ ಸಾಕು, ಸೀದಾ ಹತ್ತೋದು ವಿಶೇಷ ವಿಮಾನ, ಓಡ್ ಹೋಗೋದು ಲಂಡನ್ಗೆ. ನವಾಜ್ ಶರೀಫ್ ಮೇಲೆ ಭ್ರಷ್ಟಾಚಾರದ ಆರೋಪ ಕೂಡ ಇದೆ. ಲಂಡನ್ನಲ್ಲಿ ಅತಿ ದೊಡ್ಡ ಅರಮನೆಯನ್ನ ಕಟ್ಟಿಸಿಕೊಂಡಿದ್ದಾನೆ ನವಾಜ್. ಯಾವಾಗ ಅರೆಸ್ಟ್ ಆಗೋ ಪರಿಸ್ಥಿತಿ ಬರುತ್ತೋ ಓಡ್ ಹೋಗೋದು ಲಂಡನ್ಗೆ. ಹೈಡ್ ಪಾರ್ಕ್ ನಲ್ಲಿ 10 ಬೆಡ್ರೂಮ್ನ ಅರಮನೆ ಇದೆ. 2016ರಲ್ಲಿ 446 ಕೋಟಿ ಕೊಟ್ಟು ಈ ಅರಮನೆಯನ್ನ ಖರೀದಿ ಮಾಡಿದ್ದ ಶರೀಫ್. ಆ ಮನೆಯ ಇವತ್ತಿನ ಮೌಲ್ಯ, ಅದೊಂದೇ ಮನೆಯ ಮೌಲ್ಯ 700 ಕೋಟಿ ರೂಪಾಯಿಗೂ ಹೆಚ್ಚು. ಲಂಡನ್ನ ಎವನ್ ಪೋರ್ಟ್ ನಲ್ಲಿ ಇದು ಬೇರೆ 100 ಕೋಟಿ ವರ್ತಿರುವ ಒಂದು ಪ್ರಾಪರ್ಟಿ ಇದೆ. ಇನ್ನು ನವಾಜ್ ಬಟನ್ ಒತ್ತಿದ್ರೆ ಮಾತ್ರ ಆ ಮನೆಯ ಬಾಗಿಲು ಓಪನ್ ಆಗುತ್ತೆ. ಇಂಥ ಅತ್ಯಾಧುನಿಕ ತಂತ್ರಜ್ಞಾನ ಉಳ್ಳ ಅರಮನೆ ಈತನ ಹೆಸರಲ್ಲಿದೆ. ಕೇವಲ ಈತ ಮಾತ್ರ ಅಲ್ಲ, ಈತನ ಮಗಳು ಮರಿಯಂ ನವಾಜ್, ಈಕೆಯ ಬಳಿಯಲ್ಲೂ ಕೂಡ ಇದೆ ಕೋಟಿ ಕೋಟಿ ಪ್ರಾಪರ್ಟಿ. ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಸಿಎಂ ಈಕೆ. ಮರಿಯಂ ನವಾಜ್ ಕೂಡ ಕೋಟಿ ಕುಳಾನೆ. ಪನಾಮಾ ಪೇಪರ್ ಲೀಕ್ ಆಯ್ತಲ್ಲ, ಭಾರತೀಯರ ಕೆಲ ಸೆಲೆಬ್ರಿಟಿಗಳು, ರಾಜಕಾರಣಿಗಳ ಹೆಸರು ಕೂಡ ಓಡಾಡಿತ್ತು, ಅದರಲ್ಲಿ ಈಕೆ ಹೆಸರು ಕೂಡ. ಲಂಡನ್ನಲ್ಲಿ 4 ಫ್ಲಾಟ್ ಅನ್ನ ಹೊಂದಿದ್ದಾರೆ ಮರಿಯಂ. ಬಂಧನದ ಭೀತಿ ಎದುರಾದ್ರೆ ದೇಶ ಬಿಟ್ಟು ಓಡ್ ಹೋಗುದು, ಬಾಕಿ ಎಲ್ಲ ನಾಯಕರ ರೀತಿಯಲ್ಲಿ ಈಕೆ ಕೂಡ. ಇನ್ನು ಹಿಂದಿನ ಪ್ರಧಾನಿ ಬೆಂಜೀರ್ ಭುಟ್ಟೋ. ಬೆಂಜೀರ್ ಇಸ್ಲಾಮಿಕ್ ದೇಶಗಳ ಮೊದಲ ಪ್ರಧಾನಮಂತ್ರಿ. ಅಮೆರಿಕದಿಂದ ಲಂಡನ್ವರೆಗೆ ಹಲವು ಮನೆಗಳು ಇದೆ.
ಈಗಲೂ ಇದೆ, ಹಿಂದೆ ಯಾಕೆ ಇದ್ದ ಸಂದರ್ಭದಲ್ಲೂ ಕೂಡ. ಭ್ರಷ್ಟಾಚಾರದ ಆರೋಪದಲ್ಲಿ ಕೆಲ ದಿನ ಜೈಲಿನಲ್ಲಿ ಇದ್ರು ಹುಟ್ಟು. ಆದ್ರೆ 7 ವರ್ಷಕ್ಕಿಂತ ಹೆಚ್ಚು ಕಾಲ ಪಾಕಿಸ್ತಾನದಲ್ಲಿ ಇದ್ದ ಹೆಸರೇ ಇಲ್ಲ. ಮಗ ಬಿಲಾವಲ್ ಭುಟ್ಟೋ ಮಾಜಿ ವಿದೇಶಾಂಗ ಸಚಿವ. ಬಿಲಾವಲ್ ಭುಟ್ಟೋ ಪಾಕಿಸ್ತಾನದ ಪಪ್ಪು ಅಂತಲೇ ಇದನ್ನ ಖ್ಯಾತಿ ಅನ್ನೋದು ಅಪಖ್ಯಾತಿ ಅನ್ನೋದು ಆ ರೀತಿ ಹೆಸರನ್ನ ಸಂಪಾದನೆ ಮಾಡಿದ್ದಾರೆ. ಈತನ ಆಸ್ತಿ ಕೇಳಿಸ್ಕೊಳ್ಳಿ, ಪಾಕಿಸ್ತಾನಕ್ಕಿಂತ ಹೆಚ್ಚಿರೋದು ವಿದೇಶದಲ್ಲೇ. ದುಬೈ ಒಂದರಲ್ಲೇನೆ 25ಕ್ಕಿಂತ ಹೆಚ್ಚು ಆಸ್ತಿ ಈತನ ಹೆಸರಲ್ಲಿದೆ. ಲಂಡನ್ ಸೇರಿದಂತೆ ಬ್ರಿಟನ್ ಹಲವೆಡೆ ದುಬಾರಿ ಮನೆಗಳನ್ನ ಹೊಂದಿದ್ದಾನೀತ. ಈಗಾಗಲೇ ಈತನ ಕುಟುಂಬಸ್ಥರನ್ನ ಬೇರೆ ದೇಶಕ್ಕೆ ಕಳಿಸಿದ್ದಾಗಿದೆ. ಯುದ್ಧ ಪ್ರಾರಂಭ ಆದ್ರೆ ಈತ ಕೂಡ ಕಾಲ್ ಕೀಳೋದು ನಿಶ್ಚಿತ. ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಬಿಲಾವಲ್ ಕೂಡ ಅದೇ ಸಿಂಧು ನದಿ ಒಪ್ಪಂದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀರು ಬಿಡ್ಲಿಲ್ಲ ಅಂದ್ರೆ ರಕ್ತ ಹರಿಸ್ತೀವಿ ಅಂದಾತ. ಯುದ್ಧ ಪ್ರಾರಂಭ ಆದ್ರೆ ರಕ್ತ ಬಿಡಿ, ವಿಮಾನದ ಬಾಗಿಲನ್ನ ತೆಗೆಯೋದು, ಸೀದಾ ಹತ್ತೋದು, ವಿದೇಶಕ್ಕೆ ಪರಾರಿಯಾಗೋದು. ಇದು ಪಾಕಿಸ್ತಾನದ ಜನನಾಯಕರ ಅಸಲಿ ಟ್ರ್ಯಾಕ್ ರೆಕಾರ್ಡ್. ಯುದ್ಧ ಮಾಡುತ್ತಂತೆ ಪಾಕಿಸ್ತಾನದ ಸೇನಾಧಿಕಾರಿಗಳು ಹಾಗೆ ಅಲ್ಲಿನ ರಾಜಕೀಯ ನಾಯಕರ ಮನಸ್ಥಿತಿ ಹೆಂಗಿದೆ ಅನ್ನೋದಕ್ಕೆ ಮತ್ತೊಂದಷ್ಟು ಉದಾಹರಣೆಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಸಾಮಾನ್ಯವಾಗಿ ಯಾವುದೇ ದೇಶದಲ್ಲಿ ಯುದ್ಧ ಪರಿಸ್ಥಿತಿ ಇದ್ರೆ ಅಲ್ಲಿನ ಸೇನಾಧಿಕಾರಿಗಳು ರಜ ಶಿಫ್ಟು ಎಲ್ಲ ಲೆಕ್ಕಾಚಾರ ಬಿಟ್ಟು ಆನ್ ಗ್ರೌಂಡ್ ನಿಂತು ಮೊಟ್ಟ ಮೊದಲಿಗರಾಗಿ ಯುದ್ಧವನ್ನ ಫೇಸ್ ಮಾಡುವ ನಿರ್ಧಾರಕ್ಕೆ ಬರ್ತಾರೆ, ಭಾರತವನ್ನು ಒಳಗೊಂಡಂತೆ. ಹಾಗೆ ಇಲ್ಲಿನ ರಾಜಕೀಯ ನಾಯಕರು ನಾನ್ ಸ್ಟಾಪ್. ಈಗ ನಾವು ಗಮನಿಸ್ತಾ ಇದ್ದೀವಿ, ನವದೆಹಲಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು, ಯುದ್ಧವನ್ನ ಎದುರಿಸಲಿಕ್ಕೆ ಬೇಕಾದ ರಣತಂತ್ರವನ್ನ ರಚಿಸುವ ಕಾರ್ಯದಲ್ಲಿ ಬ್ಯುಸಿ ಆಗ್ತಾರೆ. ಆದ್ರೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರು ಹಾಗೆ ಅಲ್ಲಿನ ರಾಜಕೀಯ ಮುಖಂಡರ ಒಂದು ವ್ಯವಸ್ಥೆ ಹೆಂಗಿದೆ ಗೊತ್ತಾ? ಕನ್ನಡದ ಒಂದು ಬಹಳ ಪಾಪ್ಯುಲರ್ ಸಾಂಗ್ ಇದೆಯಲ್ಲ, ಓಡೋ ಓಡೋ ಓಡೋಡೋ ಓಡ್ರೆ, ಅದೊಂಥರ ಪಾಕಿಸ್ತಾನದ ಆರ್ಮಿ ಚೀಫ್ಗಳಿಗೆ ಹಾಗೆ ಅಲ್ಲಿನ ರಾಜಕಾರಣಿಗಳಿಗೆ ನ್ಯಾಷನಲ್ ಆಂಥಮ್ ಇದ್ದಂಗೆ. ಯಾಕೆ ಹೀಗೆ ಹೇಳ್ತಿದ್ದೀನಿ? ಪಾಕಿಸ್ತಾನದಲ್ಲಿ ಪರಿಸ್ಥಿತಿ ಒಂಚೂರು ಕೈ ಮೀರ್ತಾ ಇದೆ ಅಂತ ಅನಿಸಿದ್ರು ಕೂಡ, ಎಂಥದ್ದೇ ದೊಡ್ಡ ಜವಾಬ್ದಾರಿ ಇದ್ರೂ ಕೂಡ ತಕ್ಷಣಕ್ಕೆ ಜಾಗ ಖಾಲಿ ಮಾಡ್ತಾರೆ ಅಲ್ಲಿನ ರಾಜಕೀಯ ಮುಖಂಡರು ಹಾಗೆ ಸೇನಾಧಿಕಾರಿಗಳು. ಶೆಹಬಾಜ್ ಶರೀಫ್ ಹಾಲಿ ಪ್ರಧಾನಿ, ಯುದ್ಧ ನಡೆದ್ರೆ ದೇಶ ಬಿಟ್ಟು ಓಡ್ ಹೋಗೋರ ಪೈಕಿ ಇವರು ನಿಂತರೂ ಅಚ್ಚರಿ ಇಲ್ಲ. ನಿನ್ನೆ ಫಾರ್ ಎಕ್ಸಾಂಪಲ್ ಪಾಕಿಸ್ತಾನದ ಓರ್ವ ಸಂಸದ ಹೇಳಿಕೆಯನ್ನು ನೀಡ್ತಾರೆ. ಮಾಧ್ಯಮ ಮಿತ್ರರೊಬ್ರು ಪ್ರಶ್ನೆ ಕೇಳ್ತಾರೆ, ಯುದ್ಧ ನಡೆದ್ರೆ ಏನ್ ಮಾಡ್ತೀರಿ ಅಂತ ಹೇಳಿ. ಬಹಳ ಸಿಂಪಲ್ ಆಗಿ, ಯುದ್ಧ ಅನ್ನೋದಾದ್ರೆ ನಾನು ಬ್ರಿಟನ್ಗೆ ಓಡ್ ಹೋಗ್ತೀನಿ ಅಂತಾರೆ ಹಾಲಿ ಸಂಸದ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಭಾರತದಲ್ಲಿ